ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ತುಂಬ ಸ್ಪೆಷಲ್ ಆದ ಮಂಗಳೂರು ಬನ್ಸನ್ನು ಮಾಡಲಿದ್ದೇವೆ. ಇದು ಮಂಗಳೂರು ಅಲ್ಲದೆ ಕರಾವಳಿ ಭಾಗದಲ್ಲಿ ಅತ್ಯಂತ ಫೇಮಸ್ ಆಗಿದೆ. ಬನ್ನಿ ನಾವು ಮಂಗಳೂರು ಬನ್ಸ್ ಹೇಗೆ ಮಾಡ್ಕೊಳೋದನ್ನು ನೋಡೋಣ. ಬೇಕಾದ ಪದಾರ್ಥಗಳು: ಗೋಧಿ ಹಿಟ್ಟು ಅರ್ಧ kg, ಅಡಿಗೆ ಸೋಡಾ ಪುಡಿ 1/4 ಟೀ ಸ್ಪೂನ್, ಉಪ್ಪು 2 ಟೀ ಸ್ಪೂನ್, ಬಾಳೆಹಣ್ಣು 2, ಜೀರಿಗೆ 1 ಟೀ ಸ್ಪೂನ್, ಸಕ್ಕರೆ 4 ಟೀ ಸ್ಪೂನ್, ಮೊಸರು 150 ml. ಮಾಡುವ ವಿಧಾನ: ಒಂದು ಬೌಲ್ ತೊಗೊಳ್ಳೋಣ. ಅದಕ್ಕೆ ಚೆನ್ನಾಗಿ ಕಲೆತ ಬಾಳೆಹಣ್ಣು ಹಾಕ್ಕೊಳ್ಳೋಣ. ಇದು ನಾವು ಇಲ್ಲಿ ಪಚ್ಚ ಬಾಳೆಹಣ್ಣನ್ನು ಉಪಯೋಗಿಸಿದ್ದೀವಿ. ನಂತರ ಅದೇ ಪಾತ್ರೆಗೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ. ಯಾವುದೇ ರೀತಿಯ ಗಂಟು ಇರಬಾರ್ದು, ಆ ಥರ ಚೆನ್ನಾಗಿ ಮ್ಯಾಶ್ ಮಾಡೋಣ. ಚೆನ್ನಾಗಿ ಕಲಿಸಿದ ನಂತರ ಸಕ್ಕರೆಯನ್ನು ಹಾಕಿಕೊಳ್ಳೋಣ. ಇಲ್ಲಿ ನಾವು 4 ಟೀ ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ತಿದ್ದೀವಿ. ಸ್ವಲ್ಪ ಸಿಹಿ ಜಾಸ್ತಿ ಬೇಕಾದರೆ 5ರಿಂದ 6 ಟೀ ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ಬೋದು. ನಂತರ ಜೀರಿಗೆ, ಅಡುಗೆ ಸೋಡಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿ ನಂತರ ಗೋಧಿ ಹಿಟ್ಟನ್ನು ಹಾಕಿ ಹದವಾಗಿ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಮೃದುವಾಗಿ ಬರಬೇಕು, ಆ ಹದಕ್ಕೆ ಕಲಸಿಕೊಳ್ಳೋಣ. ನೆನಪಿರಲಿ ವೀಕ್ಷಕರೇ, ಇಲ್ಲಿ ನಾವು ಗೋಧಿ ಹಿಟ್ಟನ್ನು ಉಪಯೋಗಿಸುತ್ತಿದ್ದೇವೆ. ಸಾಧಾರಣವಾಗಿ ಇದಕ್ಕೆ ಮೈದಾ ಹಿಟ್ಟನ್ನೇ ಬಳಸುತ್ತಾರೆ, ಯಾಕಂದರೆ ಮೃದುವಾಗಿ ಬರುತ್ತಂತ. ನಾವಿಲ್ಲಿ ಗೋಧಿ ಹಿಟ್ಟನ್ನು ಬಳಸ್ತಿದ್ದೇವೆ, ಯಾಕಂದರೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೋಧಿ ಹಿಟ್ಟಿನ ಮಾಡ್ತಿದ್ವಿ. ನಿಮಗೆ ಯಾವುದು ಹಿಟ್ಟು ಅನುಕೂಲವೋ ಆ ಹಿಟ್ಟನ್ನು ತಾವು ಬಳಸಿ ಮಂಗಳೂರು ಬನ್ಸನ್ನು ಮಾಡಬಹುದು. ಈಗ ಹಿಟ್ಟು ಮೃದುವಾಗಿ ಬಂದಿದೆ. ಇದನ್ನು ನಾವು ಫರ್ಮೆಂಟೇಷನಿಗೋಸ್ಕರ ಮುಚ್ಚಿಡಬೇಕಾಗತ್ತೆ. 5ರಿಂದ 6 ಗಂಟೆ ಮಿನಿಮಮ್ ನಾವು ಇದನ್ನು ಇಡಬೇಕಾಗತ್ತೆ. ಸಾಧಾರಣವಾಗಿ ಬೆಳಗ್ಗೆ ತಿಂಡಿಗೆ ಮಾಡೋದಾದರೆ ರಾತ್ರಿಯೇ ಮಾಡಿ ಇಟ್ಕೊಳ್ಳಿ ಹಿಟ್ಟನ್ನು. ಈಗ ನಮ್ಮ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ, ಉಬ್ಬಿದೆ. ನಂತರ ಇದನ್ನು ಲಿಂಬೆಹಣ್ಣಿನ ಗಾತ್ರಕ್ಕೆ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ. ಏತನ್ಮಧ್ಯೆ ಒಲೆಯ ಮೇಲೆ ಎಣ್ಣೆಯನ್ನು ಇಟ್ಕೊಂಡು ಕಾಯಿಸ್ಕೊಬೋದು. ಈಗ ಪೂರಿ ಗಾತ್ರಕ್ಕೆ ನಾವು ಲಟ್ಟಿಸ್ಕೊಳ್ಳೋಣ. ಬನ್ಸ್ ಚೆನ್ನಾಗಿ ಪದರ ಪದರವಾಗಿ ಬರಬೇಕಂದ್ರೆ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಒಂದೊಂದೇ ಬನ್ಸನ್ನು ಎಣ್ಣೆಗೆ ಬಿಡೋಣ. ಒಂದೊಂದೇ ಬನ್ಸನ್ನು ಲಟ್ಟಿಸಿ ಕಾದ ಎಣ್ಣೆಗೆ ಬಿಟ್ಟು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಕರಿದು ಕೊಳ್ಳಬೇಕಾಗುತ್ತದೆ. ಒಂದೊಂದಾಗಿ ಬನ್ಸನ್ನು ಕರಿದು ಎಣ್ಣೆಯನ್ನು ಸೋಸಿ ಒಂದು ತಟ್ಟೆಗೆ ಹಾಕಿಕೊಳ್ಳೋಣ. ನಮ್ಮ ಮಂಗಳೂರು ಬನ್ಸ್ ಈಗ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿಯಾಗಿ ಕಾಯಿ ಚಟ್ನಿಯೊಂದಿಗೆ ಸವಿಯಲು ತುಂಬ ರುಚಿಯಾಗಿರುತ್ತದೆ. ಅಲ್ಲದೆ ಇದನ್ನು ತರಕಾರಿ, ಸಾಗು, ಬಾಜಿ ಅಥವಾ ಬಿಸಿ ಬಿಸಿಯಾದ ಸಾಂಬಾರಿನೊಂದಿಗೆ ಸವಿಯಲು ತುಂಬ ಚೆನ್ನಾಗಿರುತ್ತದೆ. ನೋಡಿ, ಈಗ ಮಾಡಿದ ಬನ್ಸು ಹೇಗೆ ಪದರವಾಗಿ ಲೇಯರ್ ಆಗಿ ಬಂದಿದೆ. ಈ ಥರ ಬಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ಇವತ್ತಿನ ಮಂಗಳೂರು ಬನ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಎಂದು ಭಾವಿಸಿದ್ದೀವಿ. ಇಷ್ಟ ಆದರೆ ತಮ್ಮ ಸ್ನೇಹಿತರೊಂದಿಗೆ, ಬಂಧುಗಳೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಇದೇ ರೀತಿಯ ಸರಳವಾದ ಅಡುಗೆ ರೆಸಿಪಿಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳೊಂದಿಗೆ ವಿನಯ್ ಮತ್ತು ಸಾರಿಕಾ.